ನಾವು ವಿಜಯನಗರ್ಗೆ ಬಂದಿದ್ದೀವಿ, ಚಾಟ್ ಸ್ಟ್ರೀಟ್ಗೆ. ಹಾಗೇ ಇಲ್ಲ, ನಗುವಿಗೆ ಹೊಗೆ ಇಲ್ಲ, ನಗುವಿಗೆ ಯಾವುದೇ ಭಾಷೆ ಇಲ್ಲ. ನೀವು ವೆಲ್ಕಮ್ ಬ್ಯಾಕ್ ಟು ಗೋಲ್ಗಪ್ಪಗುಂಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಜಾಬ್ ಅಪ್ಡೇಟ್ಸ್ನ ನಾನು ವಿಡಿಯೋ ಕೊನೆಯಲ್ಲಿ ಕೊಡ್ತೀನಿ. ಈಗ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ಬಂದಿರೋದು ನನ್ನ ಕಸಿನ್ಸ್ ಮನೆಗೆ. ಕಸಿನ್ಸ್ ಎಲ್ಲ ಒಟ್ಟಿಗೆ ಆಗಾಗ ಸೇರ್ತಾ ಇರ್ತೀವಿ. ಸೊ ಎಲ್ಲ ಒಟ್ಟಿಗೆ ಡಿನ್ನರ್ಗೆ ಹೋಗೋಣ ಅಂತ ವಿಜಯನಗರ ಫುಡ್ ಸ್ಟ್ರೀಟ್ ಕಡೆಗೆ ಹೊರಟ್ವಿ. ಅಲ್ಲಿ ಹೋಗಿ ಇಳಿತಾ ಇದ್ದಾಗೆ ನನ್ನ ಕಣ್ಣಿಗೆ ಬಿದ್ದಿದ್ದು ಮೈಸೂರು ರಮಾನಂದ್ ಅಂತ. ಇವರು ಕನ್ನಡದ ಹಾಸ್ಯ ಕಲಾವಿದರು. ನಗಿಸೋದು ತುಂಬ ಕಷ್ಟ, ಅಳಿಸೋದು ತುಂಬ ಸುಲಭ ಅಂತ ಹೇಳ್ತಾರೆ ದೊಡ್ಡವರು. ಸೊ ಕಾಮಿಡಿ ಆ್ಯಕ್ಟರ್ಸ್ ಅಂದರೆ ಒಂದು ಸ್ವಲ್ಪ ಗೌರವ ಜಾಸ್ತಿನೇ ನನಗೆ. ಅವ್ರನ್ನ ಮಾತಾಡ್ಸೋಣ ಅಂತ ಅವ್ರ ಹತ್ರ ಹೋದೆ. ಪ್ಯಾನ್ ಇಂಡಿಯಾ ಮೂವಿನಾ? ಒಂದು 3-4 ಕೋಟಿ ಖರ್ಚು ಮಾಡಿ ನಾನು ನೀರು. ನೈಸ್ ಸರ್. ಅದು ಹೆಣ್ಮಕ್ಳಿಗೆ ವಿದ್ಯೆ ಬೇಕೇ ಬೇಕು ಅನ್ನೋದ್ರ ಬಗ್ಗೆ, ಆನ್ಲೈನ್ ಮತ್ತು ಎಜುಕೇಷನ್ ಬಗ್ಗೆ. ಖಂಡಿತ ನೀವು ನೋಡ್ತೀವಿ, ಭಾಳ ಖುಷಿ. ಊಟ ಮಾಡ್ತಿದ್ರಲ್ಲ, ಸೊ ಅದಕ್ಕೆ ಡಿಸ್ಟರ್ಬ್ ಮಾಡೋದಿಲ್ಲ. ಇಲ್ಲ, ಈಗ ಜಸ್ಟ್ ಎಲ್ಲ ಮುಗೀತು ಸರ್. ಹತ್ತಿರ ಹಿಡೀರಿ. ನಗು ನಮಗೆ ನಿಮಗೆ ಎಲ್ರಿಗೂ ಬೇಕು. ಪ್ರಪಂಚದಲ್ಲಿ ಯಾರು ನಗೋದಿಲ್ವೋ ಅವರು ಬಹಳ ರೋಗ ರುಜಿನಗಳು ತುತ್ತಾಗ್ತಾರೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತೇಳಿ, ನಗು ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಅಲ್ವಾ. ನಮಗೆ ಬೇಕು ನಗೆ 100 ಬಗೆ. ನಗುವನ್ನು ಉಳಿಸಿ, ದ್ವೇಷವನ್ನು ಅಳಿಸಿ, ನಕ್ಕರೆ ಸ್ವರ್ಗವೆಂಬ ಮಂತ್ರವನ್ನು ಜಪಿಸೋಣ. ನಗುವಿಗೆ ಹಾಗೇ ಇಲ್ಲ, ನಗುವಿಗೆ ಹೊಗೆ ಇಲ್ಲ, ನಗುವಿಗೆ ಯಾವುದೇ ಭಾಷೆ ಇಲ್ಲ. ನೀವು ನಗುತ್ತಾ ನಾವು ನಗುತ್ತಾ ಕೂಡಿ ಮಾಡೋಣ. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳೋಣ. ಶಿಕ್ಷಣದಲ್ಲಿ ಯಶಸ್ಗೋಸ್ಕರ ತಂದೆ ತಾಯಿಗೆ ಕೀರ್ತಿ ತರೋಣ. ಮೈಸೂರಿಗೆ ದೊಡ್ಡ ಹೆಸರು ತರೋಣ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತ ನೋಡ್ತೀವಿ ಸರ್. ಥ್ಯಾಂಕ್ ಯು. ನಾವು ಚಾಟ್ಸ್ ತಿನ್ನೋಣ ಅಂತ ಹೋದ್ವಿ. ಇವತ್ತು ನಾವು ವಿಜಯನಗರ್ಗೆ ಬಂದಿದ್ದೀವಿ, ಚಾಟ್ ಸ್ಟ್ರೀಟ್ಗೆ. ಸೊ ಎಲ್ಲರೂ ಚೆನ್ನಾಗಿ ಚಾಟ್ಸ್ನ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಕುರಿ ಕೋಳಿನ ಕುಯ್ಯೋದಿಲ್ಲ. ಏನು ಸುನಿ, ನಿಮ್ಮ ಮನೇಲಿ ಕುಯ್ತೀರಾ ಕುರಿ ಕೋಳಿನ ಇಲ್ವಾ? ಆನೆಸ್ಟ್ ರಿವ್ಯೂ ಕೊಡಿ, ಹೇಗಿದೆ ಹೇಳಿ, ಹೆಂಗಿದೆ ಅಂತ. ಸೂಪರ್ ಆಗಿದೆಯಾ? ಚಳಿಗೆ ಬಿಸಿ ಬಿಸಿ ಗೋಬಿ ಸೂಪರ್. ಇವನ್ ಮಸಾಲೆ ಕೂಡ ಚೆನ್ನಾಗಿತ್ತಲ್ಲ, ಮಸಾಲೆ ಪುರಿ. ಸೊ ಈಗ ನೆಕ್ಸ್ಟ್ ಸ್ಟಾಲ್ಗಾ? ಈಗ ಈ ಸ್ಟಾಲ್ ಆಯಿತು, ಈಗ ನೆಕ್ಸ್ಟ್ ಸ್ಟಾಲ್ಗೆ ಹೋಗ್ತಿದ್ದಾರೆ. ಇನ್ನು ಗೋಬಿ ಅಂತೂ ಫುಲ್ ಸ್ಪೈಸಿ ಆಗಿದ್ರಿಂದ ಎಲ್ಲರೂ ನೀರು ಕುಡಿತಾ ಇದ್ದಾರೆ. ಖಾರ ಖಾರ. ಹೆಂಗಿತ್ತಪ್ಪ? ಸಕ್ಕತ್ತಾಗಿತ್ತಾ? ನೂಡಲ್ಸ್ ಹೆಂಗಿದೆ? ಮುದ್ದು ನೂಡಲ್ಸ್ ಹೆಂಗೈತೆ? ಆಲ್ರೆಡಿ ಅರ್ಧ ಖಾಲಿ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನೆನ್ಪಂತೂ ವಿಡಿಯೋ ಮಾಡಿಲ್ಲ ಅಂತ, ಅದಕ್ಕೋಸ್ಕರ ಮತ್ತೆ ಸುಮ್ಮನೆ ಇಟ್ಕೊಂಡಿರೋ ಥರ ಪೋಸ್ ಕೊಟ್ಕೊಂಡು ನಿಂತಿದ್ದೀವಿ. ಚಾಟ್ಸ್ ಎಲ್ಲ ತಿನ್ಕೊಂಡು ಮನೆ ಕಡೆಗೆ ಹೊಟ್ವಿ. ಕಾರಲ್ಲಂತೂ ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ರು ಆಡಾಡ್ಕೊಂಡು. ಫ್ರೆಂಡ್ಸ್ ಎಲ್ಲ ಸಿಕ್ಕಿದಾಗ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವ. ಭಾನುವಾರದ ಬಾಡೂಟ ನಡೀತಿದೆ ನನ್ನ ಕಸಿನ್ ಮನೆಯಲ್ಲಿ. ಎಲ್ಲ ಸೇರ್ಕೊಂಡು ಬಿರಿಯಾನಿ ಮಾಡಿದ್ದಾರೆ. ಬ್ಯಾಟಿಂಗ್ ನಡೀತಿದೆ, ಮಧ್ಯಾಹ್ನವೂ ಇದೆ. ಅವ್ರ ಮನೆ ಮಾಡಿರೋ ಹಾಗಾಗಿ ಈ ಥರ ಗೆಟ್ ಟುಗೆದರ್ ನಡೀತಾ ಇರುತ್ತೆ ಕಸಿನ್ಸ್ದು. ಸೊ ಇವಾಗ ಹೊಸ ಸ್ಪೆಷಲ್ ಅತಿಥಿ ಒಬ್ರು ಸೇರ್ಕೊಂಡಿದ್ದಾರೆ. ಈಗ ಅತಿಥಿ ಎಲ್ಲ ಫ್ಯಾಮಿಲಿ ಮೆಂಬರ್ ಆಗಿದ್ದಾರೆ. ಹೊಸ ಮದುವೆ ಗಂಟು ಅಲ್ಲಿ ಯಾವ ಮೂಲೆಯಲ್ಲಿ ಅಶ್ವಿನಿ ಅಂತ ಅಂದ್ಬಿಟ್ಟು ನನ್ನ ಮೈದುನನ ವೈಫ್. ಮದ್ವೆ ಆಗಿ 2 ತಿಂಗಳಾಗಿದೆ ಅಷ್ಟೇ. ಅಶ್ವಿನಿ ಆಯಣೆ ಕಾಣಿಸಿಲ್ಲ.
ಮದ್ವೆ ಗಂಡ ಆಯ್ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ ಹೊರಗೆ ಬರಲಿ ತಡವೇ ಇಲ್ಲದೆ ಕಿಟಕಿ ಏನ್ರ ಮಾಡ್ತಿದ್ದೀರಾ? ಬರಿತಾ ಆಡ್ತಾ ಇದ್ದೇವೆ. ಬರಿತಾ ಆಡ್ತಿದ್ದೀರಾ? ಸೂಪರ್ ನೀವು. ಬರೆಯೋ ನಾಟಕ. ಆ ಹಾಡನ್ನೇ ಬರಿತಾ ಇದ್ದೀರಾ ಹೆಂಗೆ? ಇಲ್ಲ ಮತ್ತೆ ಓದ್ತಾ ಇರೋದನ್ನ ಬರಿತಾ ಇರೋದನ್ನ ಓದ್ಕೊಂಡು ತಾನೇ ಬರಿಬೇಕು. ಅರ್ಥ ಆಗಲ್ಲ. ಅರ್ಥ ಆಗಲ್ವಾ? ಸಾಂಗ್ ಆಡ್ಕೊಂಡು ಬರೆದ್ರೆ ಅರ್ಥ ಆಗತ್ತಾ? ಇಲ್ಲ ಆಯ್ತೇನಾ? ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ಲ. ನಮ್ಮಮ್ಮ ಪಕ್ಕಿ ಹತ್ಕೊ ಬರೋರು ಹಿಂಗೆ ಹಾಡು ಆಡ್ಕೊಂಡು ಕೂತಿದ್ರೆ. ಫೋನ್ ಇದ್ದಾಗ ಆಗ ಇತ್ತು ಕೀಪ್ಯಾಡು. ಕೀಪ್ಯಾಡಲ್ಲಿ ಸಾಂಗ್ ಬರ್ತಿರ್ಲಿಲ್ಲ. ಗೆಲ್ಲ ಬಾಯ್ ಮಾಡಿ ಅಲ್ಲಿಂದ ಹೊಟ್ವಿ. ಇನ್ನು ಜಾಬ್ ಅಪ್ಡೇಟ್ಸಿಗೆ ಬರೋದಾದರೆ HP ಕಂಪ್ನಿಲಿ ಹೈರಿಂಗ್ ನಡೀತಿದೆ. 6 months to 1 or 2 years ಆಫ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಇದೆ. ರೋಲ್ ಬಂದು ಟೆಕ್ನಿಕಲ್ ಸಪೋರ್ಟ್ ಇಂಜಿನಿಯರ್. CTC ಬಂದು ಅಪ್ ಟು 5.2 LPA ಪ್ರೊವೈಡ್ ಮಾಡ್ತಾರೆ. ಶಿಫ್ಟ್ ಅಲೈನ್ಸಸ್ ಸಪ್ರೇಟ್ ಇರುತ್ತೆ. ಲೊಕೇಶನ್ ಎಲೆಕ್ಟ್ರಾನಿಕ್ ಸಿಟಿ ಆರ್ ವೈಟ್ ಫೀಲ್ಡ್ ಇರುತ್ತೆ. ಸ್ಕಿಲ್ಸ್ ಬಂದು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಇನ್ ಇಂಗ್ಲೀಷ್ ಹುಡುಕ್ತಿದ್ದಾರೆ. ಆ್ಯಂಡ್ ವರ್ಕಿಂಗ್ ಡೇಸ್ ಬಂದು 5 days ವರ್ಕಿಂಗ್ ಇರುತ್ತೆ. ಎನಿ 2 days ವೀಕ್ ಆಫ್ ಇರುತ್ತೆ. ನಾಟ್ ಅ ಫಿಕ್ಸ್ ಸ್ಯಾಟರ್ಡೇ ಸಂಡೇ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಅಪ್ಲೈ ಮಾಡ್ಬೋದು. ಆ್ಯಂಡ್ ಕ್ವಾಲಿಫಿಕೇಷನ್ ಬಂದು ಎನಿ ಡಿಗ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್.